ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಭಾರತೀಯ ವಾಯುಸೇನೆಯಲ್ಲಿ ಏರ್ಮನ್ ನೇಮಕಾತಿ ಮಾಡ್ಯಾರ್ರಿ. ಭಾರತೀಯ ವಾಯುಸೇನೆ ಇಂಡಿಯನ್ ಏರ್ಫೋರ್ಸ್ ವಾಯು ಗ್ರೂಪಲ್ಲಿ ಇದೆ. ಮೆಡಿಕಲ್ ಅಸಿಸ್ಟೆಂಟ್ ಟ್ರೇಡು. ಅರ್ಜಿ ಸಲ್ಲಿಸಲು ವಿಧಾನ ಯಾವುದೈತಿ ಅಂತಂದ್ರೆ ಇದು ಆನ್ಲೈನ್ ಅಪ್ಲಿಕೇಶನ್ ಐತ್ರಿ. ಅರ್ಜಿ ಶುಲ್ಕ ನೋಡ್ಬೇಕಂತಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಐತಿ. ಹಾಕ್ರಿ. ಜಾಸ್ತಿ ಐತಿ ಅಂತ ಬಿಡಾಕೆ ಹೋಗ್ಬೇಡ್ರಿ. GST ಎಲ್ಲ GST ಸೇರಿಸಿ 550 ರೂಪಾಯಿ ಐತ್ರಿ, ಪ್ಲಸ್ GST ಐತಿ. ಎಷ್ಟು ಆಕೈತಿ ನೋಡ್ರಿ, ಹಾಕ್ರಿ. ಮತ್ತು ನೆಕ್ಸ್ಟ್ ಪ್ರಮುಖ ದಿನಾಂಕಗಳು ನೋಡೋದಾತಂದ್ರೆ ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ 6 ಜುಲೈದಂದು ಐತಿ. ಯಾವಾಗಪ್ಪ ಅಂತಂದ್ರೆ ಜುಲೈ 6ಕ್ಕೆ ಐತ್ರಿ. 6ನೇ ತಾರೀಕಿನಿಂದ ಸ್ಟಾರ್ಟ್ ಆಕೈತಿ. ಕೊನೆಯ ದಿನಾಂಕ 26 ಜುಲೈ 2026. 20 ದಿನ ಟೈಮ್ ಮಾತ್ರ ಐತ್ರಿ. ಆನ್ಲೈನ್ ಪರೀಕ್ಷೆ ನಡೆಯುವ ದಿನಾಂಕ ಕೂಡ ಕೊಟ್ಟಿದ್ದಾರೆ. ನಿಮಗೆ ಎಷ್ಟು ದಿನ ಉಳ್ದೈತಿ ಅನ್ನೋದನ್ನು ನೀವು ಲೆಕ್ಕ ಹಾಕೋರಿ. ಆನ್ಲೈನ್ ಪರೀಕ್ಷೆ ನಡೆಯುವ ದಿನಾಂಕ ಯಾವಾಗಪ್ಪ ಅಂತಂದ್ರೆ 22 ಮತ್ತು 23 ಸೆಪ್ಟೆಂಬರ್ 2026 ನಡಿತೈತಿ. ಭಾಳ ದಿನ ಉಳಿದಿಲ್ಲ. ನೀವು ನೋಡಿಕೊಂಡು ಸ್ಟಡಿ ಮಾಡಬೇಕಾಕೈತಿ. ಇಲ್ಲಿ ಎಲಿಜಿಬಿಲಿಟಿ ಮತ್ತು ಏಜ್ ಲಿಮಿಟ ನೋಡೋಣ್ರಿ. ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂತಂದ್ರೆ PUC ವಿಜ್ಞಾನ ವಿಭಾಗದಲ್ಲಿ ಇರಬೇಕು. PUC ಆಗಿರಬೇಕು, ಸೈನ್ಸ್ ಮಾಡಿರಬೇಕು. ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ PCMB ಅಂತಾರಲ್ಲ. ಮತ್ತು ಇಂಗ್ಲೀಷ್ ವಿಷಯಗಳಲ್ಲಿ ಕನಿಷ್ಠ 50 ಅಂಕಗಳೊಂದಿಗೆ ಉತ್ತೀರ್ಣ ಆಗಿರಬೇಕು. ಇಂಗ್ಲೀಷ್ನಲ್ಲಿ ಕಡ್ಡಾಯವಾಗಿ ನೀವೇನು ಮಾಡಬೇಕು, 50% ಅಂಕಗಳನ್ನು ಮಾಡಿರಲೇಬೇಕು. ವಯೋಮಿತಿ ನೋಡೋದಾದರೆ ಅಭ್ಯರ್ಥಿಗಳು ಅವಿವಾಹಿತರಾಗಿರಬೇಕು, ಅಂತಂದರೆ ಅನ್ಮ್ಯಾರಿಡ್ ಆಗಿರಬೇಕು, ಮದುವೆ ಆಗಿರಬಾರ್ದು. ನಾನು ಮದುವೆ ಆಗಿ ಜಾಬ್ ಹೋಗ್ತಂದ್ರು ನಿಮ್ಗೆ ಕೆಲಸ ಕೊಡೋಂಗಿಲ್ಲ. ಯಾಕಂದರೆ ಈಗ ಹೆಣ್ಣು ಸಿಗೋದ ಕಷ್ಟ ಆಗೈತಿ. ಅಂಥದ್ರಾಗ ನೀವು ಜಾಬ್ ಪಡ್ಕೊಂಡು ಹೆಣ್ಣು ಹುಡುಕ್ತೀರಿ ಅನ್ನೋದು ನನಗೆ ಗೊತ್ತೈತಿ. ಯಾರ್ಯಾರು ಕಾಯಕತ್ತೀರಿ ನೋಡಿರಿ. ಮತ್ತು ನಿಮಗೆ ಡೇಟ್ ಆಫ್ ಬರ್ತ್ ನೋಡೋದಾದ್ರೆ ಜನವರಿ 1ರಿಂದ 2006ಕ್ಕೆ ಹುಟ್ಟಿರಬೇಕು. ಮತ್ತು ನೆಕ್ಸ್ಟ್ 2010 ಒಳಗೆ ಹುಟ್ಟಿರಬೇಕು. 2006ರಿಂದ 2010 ಒಳಗೆ ಹುಟ್ಟಿರಬೇಕು. ಅದು ಜನವರಿ ಒಳಗಿರಬೇಕು. ಗರಿಷ್ಠ ವಯಸ್ಸು 21 ವರ್ಷ ಆಗಿರ್ತೈತೆ ರೀ ನಿಮ್ಗೆ. ಅಷ್ಟ್ರಾಗ 21 ವರ್ಷ ನೀವು ಆಗಿದ್ರೆ ನೀವು ಹಾಕ್ಬೋದು. ಡಿಪ್ಲೊಮೊ ಮತ್ತು BSc ಫಾರ್ಮಸಿ ಮಾಡಿದವರಿಗೆ 10th + C PCMB ಜೊತೆಗೆ ಕನಿಷ್ಠ 50% ಅಂಕಗಳೊಂದಿಗೆ ಫಾರ್ಮಸಿ ಡಿಪ್ಲೊಮೊ ಅಥವಾ BSc ಮುಗಿಸಿರಬೇಕು. ಮತ್ತು ರಾಜ್ಯ ಫಾರ್ಮಸಿ ಕೌನ್ಸಿಲ್ನಲ್ಲಿ ನೋಂದಣಿಯಾಗಿರ್ಬೇಕು ರೀ. ಅವಿವಾಹಿತರು ಜನವರಿ 1ರಿಂದ 2003 ಜನವರಿ 2003ರಿಂದ ಜನವರಿ 1, 2008ವರೆಗೆ ನೀವು ಹುಟ್ಟಿರಬೇಕು. ಅಷ್ಟರೊಳಗೆ ಹುಟ್ಟಿರಬೇಕು. ವಿವಾಹಿತರು ಇಲ್ಲಿ ಮದುವೆ ಆದವರು ಜನವರಿ 2003ರಿಂದ ಅವ್ರಿಗೂ ಅದು ಸೇಮ್ ಐತ್ರಿ ಪ್ರೊಸೆಸ್. ಏನಿಲ್ಲಿ ಇದಿಲ್ಲ. ನೆಕ್ಸ್ಟ್ ವಯೋಮಿತಿ ನೋಡೋದಾದ್ರೆ ಜನವರಿ 2006 ಗರಿಷ್ಠ ವಯಸ್ಸು 24 ವರ್ಷ. ಇದು ಯಾರಿಗಪ್ಪ ಅಂತಂದ್ರೆ ಜಸ್ಟ್ ಡಿಪ್ಲೊಮೊ BSc ಮೇಲೆ ಹಾಕೋರಿಗೆ ಆಯಿತಾ. ನೆಕ್ಸ್ಟ್ ಇಲ್ಲಿ ದೈಹಿಕ ಮತ್ತು ವೈದ್ಯಕೀಯ ಮಾನದಂಡಗಳ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ನೋಡೋದಾದರೆ ಕನಿಷ್ಠ ಎತ್ತರ ಎಷ್ಟಿರಬೇಕಪ್ಪ, 152.5 ಸೆಂಟಿಮೀಟರ್. 152.5 ಸೆಂಟಿಮೀಟರ್ ನೀವು ಇರಬೇಕಾಗತ್ತೆ. ಎದೆಯ ಸುತ್ತಳತೆ ನೋಡೋದಾದ್ರೆ 5 ಸೆಂಟಿಮೀಟ್ರನ್ನ ಹಿಗ್ಗಿಸುವ ಸಾಮರ್ಥ್ಯ ಇರಬೇಕು ನಿಮ್ಮ ಕಡೆ ಆಯಿತಾ. ತೂಕ ನೋಡೋದಾದರೆ ಎತ್ತರ ಮತ್ತು ವಯಸ್ಸಿಗೆ ಅನುಗುಣವಾಗಿರಬೇಕು. ನಿಮ್ಗೆ ಆ ಚಾರ್ಟ್ ಬೇಕಂತಂದ್ರೆ ಚಾರ್ಟ ನೀವು ತಕ್ಕೋರಿ, ಗೂಗಲ್ದಾಗ ಸಿಗ್ತೈತಿ. ಓಕೆ. ದೈಹಿಕ ಸಮಯ PET ನೋಡೋದಾದ್ರೆ PFT ನೋಡೋದಾದ್ರೆ 1600 ಮೀಟ್ರನ್ನ 7 ನಿಮಿಷದಲ್ಲಿ ಓಡಬೇಕು. 21 ವರ್ಷದ ಒಳಗಿನವರಿಂದ 21 ವರ್ಷದ ಒಳಗಿನವ್ರು ಏನು ಮಾಡಬೇಕು, 1600 ಮೀಟ್ರ್ ಓಟವನ್ನು 7 ನಿಮಿಷದಾಗ ಕಂಪ್ಲೀಟ್ ಮಾಡಬೇಕು. 7 ನಿಮಿಷ 30 ಸೆಕೆಂಡ್ ಅಂತಂದರೆ ಜಾಸ್ತಿ 30 ಸೆಕೆಂಡ್ ಆಗೈತ್ರಿ. ಈಗ 21 ವರ್ಷ ಮೇಲ್ಪಟ್ಟವರಿಗೆ ಪೂರ್ಣಗೊಳಿಸಬೇಕು. ಏನಾಗೈತಿ, 1600 ಮೀಟ್ರ್ ಓಟವನ್ನು 7 ನಿಮಿಷದಾಗ ಮುಗಿಸ್ಬೇಕು. 21 ವರ್ಷದ ಒಳಗಿನವ್ರೆ ಮತ್ತು ಏಜ್ ಜಾಸ್ತಿ ಆದವ್ರು ಅಂತಂದ್ರೆ 21 ವರ್ಷ ಮೇಲ್ಪಟ್ಟವ್ರು ಏನು ಮಾಡ್ಬೇಕಂತಂದ್ರೆ 20 ವರ್ಷದಿಂದ 24 ವರ್ಷದವ್ರೆ 7 ನಿಮಿಷ 30 ಸೆಕೆಂಡ್. ಇಲ್ಲಿ 30 ಸೆಕೆಂಡ್ ನಿಮಗೆ ಜಾಸ್ತಿ ಕೊಟ್ಟಾರ್ರಿ. ಇದೊಂದು ನಿಮ್ಗೆ ಉಪಯೋಗ ಆಗ್ತೈತಿ. ಜಾಸ್ತಿ ಏಜ್ ಆಗೈತಿ, ನಾವು ಅವ್ರ ಕೂಡ ಹೆಂಗೆ ಫೈಟ್ ಮಾಡೋದು ಅನ್ನೋದು ನಿಮ್ಮ ಕಡೆ ಇತ್ತಂತಂದ್ರೆ, ಸ್ಟ್ಯಾಮಿನಾ ಕಡಿಮೆ ಇತ್ತಪ್ಪ ಅಂತಂದ್ರೆ ನಿಮ್ಗೆ 30 ಸೆಕೆಂಡ್ ಅದಕ್ಕೆ ಜಾಸ್ತಿ ಕೊಟ್ಟಾರೆ. ಅದನ್ನು ನೋಡ್ಕೊರಿ ನೀವು ಇಲ್ಲಿ. ಜೊತೆಗೆ 10 ಪುಷಪ್ಸ್, 10 ಸಿಟಪ್ಸ್ ಮತ್ತು 20 ಸ್ಕ್ವಾಟ್ಸ್ನ ಇರ್ತಾ. ಇದನ್ನು ನೀವು ಸ್ಟಡಿ ಮಾಡಬೇಕು. ಮೊದಲು ಎಕ್ಸಾಮ್ ಪಾಸ್ ಆಗೋದನ್ನು ನೋಡಿ, ಆಮೇಲೆ ಅದನ್ನೆಲ್ಲ ನೋಡೋಕ್ರಿ. ಆಯ್ಕೆ ಪ್ರಕ್ರಿಯೆ ಮತ್ತು ವೇತನ ನೋಡೋದಾದ್ರೆ ದೈಹಿಕ ಸಾಮರ್ಥ್ಯ ಮತ್ತು ಪರೀಕ್ಷೆ, ಆಮೇಲೆ ಲಿಖಿತ ಪರೀಕ್ಷೆ ಪಾಸ್ ಆಗಬೇಕು. ಆಮೇಲೆ ಎಡಿಬಿಲಿಟಿ ಟೆಸ್ಟ್ ಇರ್ತೈತಿ, ವೈದ್ಯಕೀಯ ತಪಾಸಣೆ. ಇದೆಲ್ಲ ನೀವು ಮುಗಿಸ್ಕೊಂಡ ಮೇಲೆ ನಿಮಗೆ ಜಾಬ್ ಅನ್ನೋದು ಕಾಲ್ ಲೆಟ್ರ್ ನಿಮ್ಗೆ ಬಂದು ಸೇರ್ತೈತಿ. ಇಲ್ಲಿ ನಿಮಗೆಲ್ಲ ಒಂದು ಕುತೂಹಲ, ಸ್ಯಾಲ್ರಿ ಎಷ್ಟಿರ್ತೈತಿ. ಆರಂಭದಲ್ಲಿ ಪ್ರತಿ ತಿಂಗಳು ಎಷ್ಟಿರ್ತೈತಪ್ಪ ಅಂತಂದ್ರೆ 100 ರೂಪಾಯಿ ಕಮ್ಮ 27,000 ರೂಪಾಯಿ ಇರ್ತೈತಿ ರೀ. 100 ರೂಪಾಯಿ ಕಮ್ಮ 27,000 ರೂಪಾಯಿ ಇರ್ತೈತಿ. ಇತರ ಭತ್ಯೆಗಳು ಪ್ರತ್ಯೇಕವಾಗಿರ್ತಾವೆ. ಅಂತಂದ್ರೆ
ರೆಂಟ, ಹೋಮ್ ರೆಂಟ, ಸೊ ಮತ್ತು ನಿಮ್ಮ ಹಾಸ್ಪಿಟ್ಲ್ ಖರ್ಚು, ಸೊ ಇದೆಲ್ಲನೂ ಸೇರಿಸಿ ಒಂದು 33 to 35K ವರೆಗೂ ಬರ್ತೈತೆ ರೀ. ಸೊ ಅದನ್ನು ನೀವು ಅರ್ಥ ಮಾಡ್ಕೊರಿ. ಇಲ್ಲಿ ಸ್ಯಾಲ್ರಿ ಬಗ್ಗೆ ಯೋಚನೆ ಮಾಡೋಕ್ಕಿಂತ ಜಾಬ್ ಒಂದು ಕೈಯಾಗಿತ್ತಂದ್ರೆ ಆಮೇಲೆ ಏನು ಬೇಕಾದ್ ಮಾಡ್ಬೋದು. ಇಲ್ಲಿ ಮುಖ್ಯ ಅಂಶ ಏನಂತಂದ್ರೆ ನಿಮಗೆ ಎತ್ತರ ಭಾಳ ಕಡಿಮೆ ಐತ್ರಿ. ಅತಿ ಹೆಚ್ಚಿನ ಜನರಿಗೆ ಏನೈತಿ ಇದು ಉಪಯೋಗ ಆಗ್ತೈತೆ ರೀ. ಸೊ ಅದ್ರ ಸಂಬಂಧ ನೀವೇನು ಮಾಡಿರಿ, ಸೊ ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ. ಸೊ ಅಪ್ಲಿಕೇಶನ್ ಫೀ ಬಂದು 550 ರೂಪಾಯಿ ಐತಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. 550 ಪ್ಲಸ್ GST ಎಷ್ಟು ಆಕೈತಿ ನೋಡ್ಬೇಕು. ಸೊ ಅದೆಲ್ಲ ಸೇರಿಸಿ ಒಂದು 700 ತನಕ ಹಿಡೀರಿ. ಸೊ 700 ತನಕ ನೀವು ಹಿಡಿದ್ರಪ್ಪ ಅಂತಂದ್ರೆ 700 ರೂಪಾಯಿ ಏನು ಭಾಳ ಅಲ್ಲ. ಸೊ ಒಂದು 15 ದಿನದಾಗ 700 ರೂಪಾಯಿ ಖರ್ಚು ಮಾಡ್ತೀರಿ ನೀವು, ನನಗೆ ಅನ್ಸಿದ ಮಟ್ಟಿಗೆ 15 ದಿನದಾಗ. ಯಾಕಂದ್ರೆ ದಿನಕ್ಕೆ 50 ರೂಪಾಯಿ ಖರ್ಚು ಮಾಡೋದು ಹುಡುಗರು ಯಾರೂ ಇಲ್ಲ. 50 × 15 ಮಾಡಿದ್ರೆ ನಿಮಗೆ ಆರಾಮ 700 ರೂಪಾಯಿ ಖರ್ಚು ಆಕೈತಿ. ಸೊ ಅದನ್ನು ಒಂದು 15 ದಿನ ಖರ್ಚು ಸ್ಟಾಪ್ ಇಟ್ಟು 700 ರೂಪಾಯಿ ತೆಗೆದಿಟ್ಕೊಂಡು ಅಪ್ಲಿಕೇಶನ್ ಹಾಕಿದ್ರಪ್ಪ ಅಂತಂದ್ರೆ ನಿಮ್ಮ ಲಕ್ ಇತ್ತಂತಂದ್ರೆ ಸೊ ನೀವು ಜಾಬ್ ಪಡಿತೀರಿ, ಗಾಟ್ ಎ ಜಾಬ್ ಆಗ್ತೈತಿ. ಸೊ ನೀವು ಜಾಬ್ ಪಡ್ಕೊಂಡಿರಪ್ಪ ಅಂತಂದ್ರೆ ಮುಂದೆ ನಿಮ್ಮ ಲೈಫ್ ಸೆಟ್ಲ್ ಆಕೈತಿ. ಏನಾಕೈತಿ? ಲೈಫ್ ಸೆಟ್ಲ್ ಆಕೈತಿ. ಸೊ ಅದ್ರ ಬಗ್ಗೆ ಯೋಚನೆ ಮಾಡಿರಿ, ಆಯಿತಾ. ಆಮೇಲೆ ಈಗ ಕೆಲವೊಂದು ಮಂದಿಗೆ ಸೊ ಇದೇನು ಬಿಡಪ್ಪ ಕಡಿಮೆ ವೇಕೆನ್ಸಿ ಅದಾವ. ಇಲ್ಲಿ ವೇಕೆನ್ಸಿ ಎಷ್ಟು ಅದಾವ ಅಂತ ಹೇಳಿಲ್ಲ. ಸೊ ವೇಕೆನ್ಸಿನ ಇಲ್ಲಿ ಖಾಲಿ ಇಟ್ಟಾರೆ. ಸೊ ಎಷ್ಟು ಬೇಕಾದರೂ ಬರ್ಬೋದು, ಜಾಸ್ತಿನೂ ಆಗ್ಬೋದು, ಕಡಿಮೆನೂ ಆಗ್ಬೋದು. ಸೊ ಅದರ ನಿಮ್ಮ ಮೇಲೆ ಡಿಪೆಂಡ್. ಸೊ ಅದೇ ಜಾಬ್ ವೇಕೆನ್ಸಿ ಕೊಟ್ಟಿಲ್ಲ, ಕಡಿಮೆ ಇರ್ಬೋದು ಅಂಥೇಳಿ ಅಪ್ಲಿಕೇಶನ್ ಒಂದು 5% ಆದ್ರೆ ಕಮ್ಮಿ ಆಕೈತಿ. ಸೊ ಅದಕ್ಕೆ ನೀವು ಏನು ಮಾಡಿರಿ, ಜಾಬ್ನ ಅಪ್ಲಿಕೇಶನ್ ಹಾಕೋದ ಬಿಡಬೇಡ್ರಿ, ದಯವಿಟ್ಟು ಅಪ್ಲಿಕೇಶನ್ ಹಾಕಿರಿ. ಸೊ ಈ ಯೂಟ್ಯೂಬ್ ಕ್ಲಾಸ್ನ್ಯಾಗ ನಾನು ಇದನ್ನ ನೋಟಿಫಿಕೇಶನ್ ಅಷ್ಟೇ ಹೇಳ್ದಲ್ದ, ನನ್ನ ಕೈಲಿ ಎಷ್ಟು ಆಕೈತಿಲ್ಲ ಅಷ್ಟು ಫ್ರೀ ಕ್ಲಾಸ್ ಮಾಡತ್ತನ. ಈಗ ಆಲ್ರೆಡಿ PC ಕ್ಲಾಸ್ ಸ್ಟಾರ್ಟ್ ಆಗ್ಯಾವ. ಸೊ PC ಕ್ಲಾಸ್ ಅಂತ್ರಿ ಸ್ಟಾರ್ಟ್ ಆಗ್ಯಾವ. PC ಮತ್ತು CR ಮತ್ತು DR ಸೊ ಎಲ್ಲ ಸೇರಿಸಿ ಕ್ಲಾಸ್ ಮಾಡತ್ತನ. ಸೊ ಈಗ 2 ಕ್ಲಾಸ್ ಆಗ್ಯಾವ. ಸೊ ಈಗಿಂತ್ರನ ನೀವು ಕೇಳ್ಕೊಟ್ಟು ಹೋದ್ರಿ ಅಂದ್ರೆ ಸೊ ಇದಕ್ಕೂ ಯೂಸ್ ಆಕೈತಿ, ಏರ್ಫೋರ್ಸಕ್ಕೂ ಯೂಸ್ ಆಕೈತಿ, ಸೊ ಎಲ್ಲಕ್ಕೂ ಯೂಸ್ ಆಕೈತಿ. ಸೊ ಹಿಸ್ಟ್ರಿ, ಸೊ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಸೊ ಎಲ್ಲನೂ ಕ್ಲಾಸ್ ಸ್ಟಾರ್ಟ್ ಮಾಡೋದನ್ನ. ಸೊ ಎಷ್ಟು ಆಕೈತಿ ಅಷ್ಟೇ ನನ್ನ ಕೈಲಿಂದ ಎಷ್ಟು ಅರ್ಥ ಮಾಡ್ಸೋಕ್ಕಾಕೈತಿ ಅಷ್ಟು ಅರ್ಥ ಮಾಡಿಸ್ತಾನೆ. ಸೊ ನೋಟ್ಸು ಕೊಡ್ತಾನೆ, ನೋಟ್ಸ್ದಿಂದ ನೀವು ಓದ್ಕೊಂಡು ಅರ್ಥ ಮಾಡ್ಕೋಬೋದು. ಸೊ ನನ್ನ ಕಡೆ ಎಷ್ಟು ಆಕೈತಿ ಅಷ್ಟು ಅರ್ಥ ಮಾಡಿಸಿರ್ತಾನೆ. ಸೊ ನನ್ನ ಕೈಲಿಂದ ಎಷ್ಟು ಹೇಳೋಕ್ಕಾಕೈತಿಲ್ಲ ಅಷ್ಟು ಮಾತ್ರ ಹೇಳ್ತಾನೆ. ಸೊ ನಾ ಏನು ದೊಡ್ಡ ಟೀಚರ್ ಅಲ್ಲ, ಇಲ್ಲಿದ್ದವ್ರು ಯಾರು ಸಾಚಾನೂ ಅಲ್ಲ ಹೇಳಕತ್ತಾನ. ಸೊ ಯಾರು ಎಷ್ಟು ಹೇಳೋಕ್ಕಾಕೈತಿ ಅಷ್ಟೇ ಹೇಳ್ತಾರೆ, ಜಾಸ್ತಿ ಏನು ಹೇಳೋಕ್ಕಾಗಂಗಿಲ್ಲ. ಎಲ್ಲ ಅರ್ಥ ಮಾಡ್ಕೋದು ನಿಮ್ಮ ಮೇಲೆ. ಸೊ ನೀವು ಕೋಚಿಂಗ್ ಕ್ಲಾಸ್ ಹೋದರೂ ಅವ್ರು ಹೇಳೋದು ಬುಕ್ ನೋಡ್ಕೊಂಡು ಹೇಳ್ತಾರೆ. ಸೊ ಬುಕ್ ಬಿಟ್ಟು ಹೇಳೋಕ್ಕಾಗಂಗಿಲ್ಲ ಯಾರಿಗೂ. ಸೊ ಕೆಲವೊಂದು ಜನ ಅದಾರ ಇಲ್ಲ ಅಂತಲ್ಲ. ಸೊ ಅವ್ರು ಬುಕ್ ನೋಡೋದು ಬಿಟ್ಟು ಹೇಳಿದ್ರು ನಿಮ್ಗೆ ಅರ್ಥ ಮಾಡ್ಕೋಕ್ಕಂಗಿಲ್ಲ. ನಿಮ್ಮ ಕೈಯಾಗ ನೋಟ್ಸ್ ಬೇಕು. ಆ ನೋಟ್ಸ್ ನಾನು ನಿಮಗೆ ಫ್ರೀನಾಗ ಕೊಡ್ತಾನೆ, ಆಯಿತಾ, ಫ್ರೀನಾಗ ಕೊಡ್ತಾನೆ. ಸೊ ನೋಡ್ಕೋರಿ. ಸೊ ನಿಮಗೆ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಮಾಡೋನು. ಸೊ ಟೆಲಿಗ್ರಾಮ್ ಚಾನಲ್ ಮಾಡ್ಬೇಕಂತಂದ್ರೆ ಕಾಮೆಂಟ್ನಾಗ ಹಾಕಿರಿ, ಟೆಲಿಗ್ರಾಮ್ ಚಾನಲ್ ಮಾಡಿರಿ ಅಂತೇಳಿ. ಸುಮ್ಮನೆ ವೇಸ್ಟ್ ಮಾಡಿ ಒಂದು 5-10 ಜನಕ್ಕೆ ಕಲಿಸೋದಕ್ಕಿಂತ ಒಂದು 50ರಿಂದ 100 ಜನ ಆದ್ರೆ ನಮಗೆ ನೋಟ್ಸ್ ಸೆಂಡ್ ಮಾಡೋಕ್ಕೂ ಖುಷಿ ಇರ್ತೈತಿ. ಸೊ ಏನೋ ಕಷ್ಟಪಟ್ಟು ಮಾಡೋದಿರ್ತು. ಸೊ ಅದನ್ನು ಅರ್ಥ ಮಾಡ್ಕೊಂಡ್ರೆ ನೀವು ಜಾಯ್ನ್ ಆಗ್ಬೋದು. ನಿಮಗೇನಾದರೂ ಡೈಲಿ ಅಪ್ಡೇಟ್ ಬೇಕಾಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಒಂದು ಲೈಕ್ ಮಾಡಿರಿ ವಿಡಿಯೋಕ್ಕೆ. ಓಕೆ, ಅಪ್ಲಿಕೇಶನ್ ಮಾತ್ರ ಎಲ್ಲರೂ ಹಾಕಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.